ಹಲೋ ವೆಲ್ಕಮ್ ಬ್ಯಾಕ್. ನಾವು ಗಿಡಗಳನ್ನು ಚೆನ್ನಾಗಿ ಬೆಳೆಸಿ ಹೂವು ಬಿಡುವ ಸಂದರ್ಭದಲ್ಲೇ ತೊಂದರೆ ಪ್ರಾರಂಭ ಆಗುತ್ತೆ. ಮೊಗ್ಗು ಹೂವಾಗಿ ಅರಳುವ ಮೊದಲೇ ಉದುರೋದಕ್ಕೆ ಪ್ರಾರಂಭ ಆಗುತ್ತೆ. ಈ ಬಡ್ ಫಾಲ್ ಅಥವಾ ಮೊಗ್ಗು ಉದುರುವಿಕೆಗೆ ಅನೇಕ ಕಾರಣಗಳಿದ್ದಾವೆ. ಇದಕ್ಕೆ ಕಾರಣವನ್ನು ತಿಳಿದುಕೊಳ್ಳೋದು ತುಂಬಾ ಮುಖ್ಯ. ಇಂದಿನ ವಿಡಿಯೋದಲ್ಲಿ ನಾನು ಇದಕ್ಕೆ ಕಾರಣ ಹುಡುಕೋದಕ್ಕೆ ಹಾಗೂ ಈ ತೊಂದರೆಗೆ ಪರಿಹಾರ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮಗೆ ತುಂಬಾ ಉಪಯೋಗಕ್ಕೆ ಬರುವಂಥ ವಿಡಿಯೋ ಇದು. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಮ್ಮ ಕೈತೋಟದಲ್ಲಿ ಹೂವುಗಳು ಚೆನ್ನಾಗಿ ಅರಳ್ತವೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಾಗಲೇ ಮೊಗ್ಗುಗಳು ಉದುರೋದಕ್ಕೆ ಪ್ರಾರಂಭ ಆಯಿತು. ನೋಡಿ, ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರೋದು ಈ ಮೊಗ್ಗು ಬುಡದಿಂದಲೇ ಹಳದಿಯಾಗಿದೆ ಹಾಗೂ ನಾವು ಮುಟ್ಟಿದ ತಕ್ಷಣ ಉದುರಿ ಬೀಳ್ತಾ ಇದೆ. ಈ ಮೊಗ್ಗುಗಳು ಹೂವಾಗೋದಕ್ಕಿಂತ ಮೊದಲೇ ಹಳದಿ ಬಣ್ಣಕ್ಕೆ ತಿರುಗಿ ಉದುರಿ ಹೋಗೋದಕ್ಕೆ ಅನೇಕ ಕಾರಣಗಳಿದ್ದಾವೆ. ಪೋಷಕಾಂಶಗಳ ಕೊರತೆ ಇರಬಹುದು, ಅತಿ ಹೆಚ್ಚು ಉಷ್ಣಾಂಶ ಅಥವಾ ಸೂರ್ಯನ ಬೆಳಕು ಗಿಡಗಳಿಗೆ ಬೀಳ್ತಾ ಇರಬಹುದು, ಅಥವಾ ಚೇಂಜ್ ಇನ್ ಟೆಂಪರೇಚರ್ ಅಂದರೆ ಈ ಚಳಿಯಿಂದ ಒಮ್ಮೆಲೆ ಉಷ್ಣಾಂಶ ಜಾಸ್ತಿ ಆದರೆ ಆಗಲೂ ಕೂಡ ಮೊಗ್ಗು ಉದುರುವಂತಹ ಸಾಧ್ಯತೆ ಇರುತ್ತೆ. ನಾವು ಹಾಕುವಂತಹ ನೀರಿನ ಪ್ರಮಾಣ ಹೆಚ್ಚಾದರೂ ಈ ತೊಂದರೆ ಕಂಡುಬರುತ್ತೆ. ಅದೇ ರೀತಿ ಕಡಿಮೆ ಆದರೂ ಕೂಡ ಇಂತಹ ತೊಂದರೆ ಕಂಡುಬರುತ್ತೆ. ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಫರ್ಟಿಲೈಸರ್ನ ಹಾಕಿದರೂ ಕೂಡ ಇಂತಹ ತೊಂದರೆಯನ್ನು ನಾವು ನೋಡಬಹುದು. ನನಗೆ ನಮ್ಮ ಗಿಡಗಳಲ್ಲಿ ಇಂತಹ ತೊಂದರೆ ಕಂಡುಬರೋದಕ್ಕೆ ಕಾರಣ ಏನು ಅಂತ ಕಂಡುಹಿಡಿಯೋದು ತುಂಬಾ ಮುಖ್ಯ ಆಗಿತ್ತು. ಆದ್ದರಿಂದ ನಾನು ಗಿಡವನ್ನು ಮಣ್ಣನ್ನು ಪರಿಶೀಲನೆ ಮಾಡಿದಾಗ ಇಂತಹ ಯಾವುದೇ ಕೊರತೆ ಕಂಡುಬರಲಿಲ್ಲ. ನೋಡಿ, ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋದು ಪಾಟ್ನಲ್ಲಿರೋ ಮಣ್ಣಿನಲ್ಲಿ ತೇವಾಂಶ ಸರಿಯಾಗೇ ಇದೆ. ಹಾಗಿದ್ದರೂ ಕೂಡ ಈ ಮೊಗ್ಗುಗಳು ಉದುರೋದಕ್ಕೆ ಕಾರಣ ಏನಿರಬಹುದು ಅಂತ ನಾನು ಹುಡುಕಿಕೊಂಡು ಹೊರಟಾಗ ನನ್ನ ಕಣ್ಣಿಗೆ ಬಿದ್ದಿದ್ದೆ ಈ ವೈಟ್ ಫ್ಲೈಸ್. ಈ ಗಿಡಗಳಿಗೆ ಈ ವೈಟ್ ಫ್ಲೈಸ್ ತುಂಬಾ ಮುತ್ಕೊಂಡ್ಬಿಟ್ಟಿದ್ವು. ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಮೊಗ್ಗುಗಳಿಗೆ ವೈಟ್ ಫ್ಲೈಸ್ ಯಾವ ರೀತಿ ಮುತ್ಕೊಂಡಿದ್ದಾವೆ ಅಂಥೇಳಿ. ಸುತ್ತಮುತ್ತಲೂ ಇರುವಂಥ ಎಲ್ಲ ಈ ಗಿಡಗಳಲ್ಲಿ ಕೂಡ ಈ ವೈಟ್ ಫ್ಲೈಸ್ ಕಂಡುಬಂದವು. ಸಾಮಾನ್ಯವಾಗಿ ಈ ವೈಟ್ ಫ್ಲೈಸ್ ದಾಸವಾಳಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಅಟ್ಯಾಕ್ ಮಾಡ್ತವೆ. ಈ ಸಂದರ್ಭದಲ್ಲಿ ನಾನು ಏನು ಮಾಡಿದೆ ಅಂತಂದರೆ, ಈ ಹಳದಿಯಾಗಿರುವಂಥ ಎಲೆಗಳು ಮತ್ತು ಹೂಗಳನ್ನೆಲ್ಲ ಕಟ್ ಮಾಡಿ ಡಸ್ಟ್ಬಿನ್ನಲ್ಲಿ ಹಾಕಿ ಇದನ್ನು ಸೆಪ್ರೇಟಾಗಿ ಬಿಸಾಕಿದೆ. ಈ ಮೊಗ್ಗುಗಳು ಉದುರೋದಕ್ಕೆ ವೈಟ್ ಫ್ಲೈಸ್ ಅಲ್ಲದೆ ಅಫಿಡ್ಸ್ ಮತ್ತು ಮೀಲಿ ಬಗ್ಸ್ಗಳು ಕೂಡ ಕಾರಣ ಆಗಬಹುದು. ನಾನು ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಅಫಿಡ್ಸ್ ಅಥವಾ ವೈಟ್ ಫ್ಲೈಸ್ ಏನು ಮಾಡ್ತವೆ, ಈ ಮೊಗ್ಗುಗಳಲ್ಲಿ ಮೊಟ್ಟೆಗಳನ್ನು ಇಡ್ತವೆ. ಈ ಮೊಟ್ಟೆಗಳು ನಂತರ ಲಾರ್ವಾ ಸ್ಥಿತಿಯನ್ನು ತಲುಪಿಟ್ಟು ಈ ಮೊಗ್ಗಿನಲ್ಲಿರುವಂತಹ ರಸವನ್ನೆಲ್ಲ ಹೀರಿ ದೊಡ್ಡದಾಗ್ತವೆ. ಇದರಿಂದ ಏನಾಗುತ್ತೆ, ಮೊಗ್ಗುಗಳಲ್ಲಿರುವಂತಹ ಸತ್ವ ಎಲ್ಲ ಕಡಿಮೆಯಾಗಿ ಅವು ಉದುರೋದಕ್ಕೆ ಪ್ರಾರಂಭ ಆಗುತ್ತೆ. ನೀವಿಲ್ಲಿ ನೋಡ್ಬೋದು, ಈ ಮೊಗ್ಗಿನ ಮುಂಭಾಗ ಒಂದು ಸ್ವಲ್ಪನೇ ಓಪನ್ ಆಗಿದೆ. ಇದರಲ್ಲೇ ಈ ವೈಟ್ ಫ್ಲೈಸ್ ಎಲ್ಲ ಮೊಟ್ಟೆಗಳನ್ನು ಇಟ್ಟಿರ್ತವೆ. ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ಈ ಮೊಗ್ಗು ಉದುರೋದಕ್ಕೆ ಕಾರಣ ಗೊತ್ತಾಗೋದೇ ಇಲ್ಲ. ಆದ್ದರಿಂದ ಈ ಮೊಗ್ಗನ್ನು ಸೂಕ್ಷ್ಮವಾಗಿ ನಾವು ಅವಲೋಕಿಸಿದರೆ ಮಾತ್ರ ಇದಕ್ಕೆ ಕಾರಣ ಗೊತ್ತಾಗುತ್ತೆ. ನೋಡಿ, ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಎಲೆಯ ಹಿಂಭಾಗದಲ್ಲೂ ಕೂಡ ಈ ವೈಟ್ ಫ್ಲೈಸ್ ಎಲ್ಲ ಯಾವ ರೀತಿ ಮುತ್ಕೊಂಡಿದ್ದಾವೆ ನೋಡಿ. ನೀವಿಲ್ಲಿ ನೋಡ್ಬೋದು, ಈ ವೈಟ್ ಫ್ಲೈಸ್ನ ಅಟ್ಯಾಕಿಂದ ಮೊಗ್ಗಷ್ಟೇ ಅಲ್ಲ, ಈ ಎಲೆಗಳು ಕೂಡ ಹೇಗೆ ಮುದುಡಿ ಹೋಗಿದ್ದಾವೆ ಅಂಥೇಳಿ. ನೋಡಿ, ಎಷ್ಟೊಂದು ಮೊಗ್ಗುಗಳು ಈ ವೈಟ್ ಫ್ಲೈಸ್ನ ಅಟ್ಯಾಕಿಂದ ಉದುರ್ತಾ ಇದ್ದಾವೆ ಅಂಥೇಳಿ.
ನೀವು ಇನ್ನೊಂದು ಅಂಶವನ್ನು ಗಮನಿಸಬೇಕು. ಈ ಮೊಗ್ಗು ಬುಡದಿಂದಲೇ ಹಳದಿ ಆಗ್ತಾ ಬರುತ್ತೆ, ನಂತರ ಉದುರುತ್ತೆ. ಈ ರೀತಿ ಮೊಗ್ಗುಗಳು ಉದುರೋದಕ್ಕೆ ವೈಟ್ ಫ್ಲೈಸ್ ಅಷ್ಟೇ ಅಲ್ಲ, ಅಫಿಡ್ಸ್ ಮತ್ತು ಮೀಲಿ ಬಗ್ಸ್ಗಳು ಕೂಡ ಕಾರಣ ಇರಬಹುದು. ಇಷ್ಟೇ ಅಲ್ಲದೆ ಈ ಮೊಗ್ಗುಗಳು ಉದುರೋದಕ್ಕೆ ನಾನು ಈ ಮೊದಲೇ ಹೇಳಿದಂತೆ ಬೇರೆ ಬೇರೆ ಕಾರಣಗಳು ಕೂಡ ಇರ್ಬೋದು. ಇದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ಈ ವೈಟ್ ಫ್ಲೈಸ್ ಅಥವಾ ಅಫಿಡ್ಸ್ ಮತ್ತು ಮೀಲಿ ಬಗ್ಸಿಂದ ಈ ಮೊಗ್ಗುಗಳನ್ನು ಹೇಗೆ ಬಚಾವ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಾನು ಈ ವೈಟ್ ಫ್ಲೈಸನ್ನು ಕಂಟ್ರೋಲ್ ಮಾಡಿ ಬಡ್ ಡ್ರಾಪಿಂಗನ್ನು ತಡೆಯೋದಕ್ಕೆ ಅನೇಕ ಪ್ರಯತ್ನಗಳನ್ನು ಮಾಡಿದೆ. ನೀಮ್ ಆಯಿಲನ್ನು ಸ್ಪ್ರೇ ಮಾಡೋದಿರ್ಬೋದು, ನೀರನ್ನು ಹೈ ಫೋರ್ಸಲ್ಲಿ ಬಿಟ್ಟು ಈ ವೈಟ್ ಫ್ಲೈಸನ್ನು ಓಡಿಸೋದಿರ್ಬೋದು, ಇನ್ಸೆಕ್ಟಿಸೈಡ್ಸನ್ನು ಕೂಡ ಯೂಸ್ ಮಾಡಿದೆ. ಆದರೆ ಇದು ಯಾವುದು ಹೆಚ್ಚಾಗಿ ಉಪಯೋಗಕ್ಕೆ ಬರದೇ ಇರೋ ಕಾರಣ ನಾನು ಇನ್ನೊಂದು ಕ್ರಮವನ್ನು ಅನುಸರಿಸಿದೆ. ಅದು ಯಾವುದು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಒಂದು ಡಿಟರ್ಜೆಂಟ್ ಪೌಡರ್ನ ತಗೊಳ್ತಿದ್ದೀನಿ. ಯಾವ ಪೌಡರ್ ಬೇಕಾದರೂ ನೀವು ತಗೊಳ್ಬೋದು. ಈಗ ಒಂದು ಸ್ಪ್ರೇ ಬಾಟಲ್ಗೆ 1 ಚಮಚ ಈ ಡಿಟರ್ಜೆಂಟ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧದಿಂದ 1 ಚಮಚ ಆದರೆ ಸಾಕು. ಇದಕ್ಕೆ ಈಗ ನೀರನ್ನು ಸೇರಿಸ್ತಾ ಇದ್ದೀನಿ. ಸುಮಾರು 1 ಲೀಟರ್ನಷ್ಟು ನೀರು ಹಿಡಿಯುತ್ತೆ ಈ ಸ್ಪ್ರೇಯರ್. ನೋಡಿ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ನೀವು ಈ ಡಿಟರ್ಜೆಂಟ್ ಪೌಡರ್ ಬದಲು ಯಾವುದಾದ್ರೂ ಶಾಂಪೂವನ್ನು ಕೂಡ ಉಪಯೋಗಿಸ್ಬೋದು. ಇದನ್ನು ಈಗ ನೇರವಾಗಿ ಈ ವೈಟ್ ಫ್ಲೈಸ್ ಎಲ್ಲೆಲ್ಲ ಅಟ್ಯಾಕ್ ಮಾಡಿದ್ದಾವೆ, ಈ ಮೊಗ್ಗುಗಳು, ಎಲೆಗಳು ಹಾಗೂ ಈ ಗಿಡದ ಕಾಂಡ ಎಲ್ಲ ಭಾಗಕ್ಕೂ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ. ಈ ರೀತಿ ನೀವು ವಾರಕ್ಕೆ 2ರಿಂದ 3 ಬಾರಿ ಈ ರೀತಿ ಸ್ಪ್ರೇ ಮಾಡಬೇಕಾಗತ್ತೆ. ಯಾವುದೇ ಭಾಗವನ್ನು ಬಿಡದೆ ಎಲ್ಲ ಭಾಗಗಳಿಗೂ ಈ ರೀತಿ ಸ್ಪ್ರೇ ಮಾಡಬೇಕಾಗತ್ತೆ. ನೋಡಿ, ಎಲ್ಲ ಮೊಗ್ಗುಗಳಿಗೆ, ಎಲೆಗಳಿಗೆ ಮತ್ತು ಕಾಂಡದ ಭಾಗಗಳಿಗೆ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ. ಹೀಗೆ ನೀವು ವಾರಕ್ಕೆ 2ರಿಂದ 3 ಬಾರಿ ಈ ರೀತಿ ಅಪ್ಲೈ ಮಾಡೋದ್ರಿಂದ ಅಫಿಡ್ಸ್, ಮೀಲಿ ಬಗ್ಸ್ ಮತ್ತು ಈ ವೈಟ್ ಫ್ಲೈಸನ್ನು ತಡೆಗಟ್ಟಬಹುದು. ಇದರಿಂದ ಮೊಗ್ಗುಗಳು ಉದುರೋದು ಕೂಡ ಕಡಿಮೆಯಾಗುತ್ತೆ. ನೋಡಿದಲ್ಲ ಫ್ರೆಂಡ್ಸ್, ಈ ಮೊಗ್ಗುಗಳು ಹೂವುಗಳಾಗೋದಕ್ಕಿಂತ ಮೊದಲೇ ಉದುರೋದನ್ನು ನಾವು ಹೇಗೆ ತಡೆಗಟ್ಬೋದು ಅಂತೇಳಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಇದನ್ನು ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.